ಏರಣ ಈಗ ನಿಮಗೆ 2 ಕೋಟಿನೋ 2.25 ಕೋಟಿನೋ ಒಂದ್ ಎಕರೆ ಕೊಡ್ತಾರೆ. ಈಗ ಶುರು ಆಗ್ತಕ್ಕಂಥದ್ದು ಇದರಲ್ಲಿ 6 ಕೋಟಿನೋ 7 ಕೋಟಿನೋ ಎಕರೆಗೆ ಇದ್ರಲ್ಲಿ ಲಾಭ ಮಾಡ್ಕೊತಾರ ಅವರು. ಅಲ್ಲಿಂದ 20-25 ಕೋಟಿಗೆ ಹೋಗಿ ತಲುಪ್ತದೆ. ಏನಾದ್ರೂ ಇದು ಪ್ರಾಸೆಸ್ ಹೋಗ್ತಾ ಹೋಗ್ತಾ ನಿಮ್ ಕಿವಿಗೆ ಬೀಳ್ತದೆ. ಏನಪ್ಪ ಸರ್ಕಾರ ಇಷ್ಟು ಲಾಭ ಮಾಡ್ತಾವ್ರಲ್ಲ, ಇಲ್ಲಿರ್ತಕ್ಕಂಥ ಯಾವ್ದೋ ರಿಯಲ್ ಎಸ್ಟೇಟು ಅದೆಂತದೋ ಯಾವ ಕೊಡ್ತಾರ ದೇವ್ರಿಗೆ ಗೊತ್ತು, ಪ್ರೈವೇಟ್ ಏಜೆನ್ಸಿ ಬಂದು ಇಷ್ಟು ದುಡ್ಡು ಮಾಡ್ತಾವ್ರಲ್ಲ ಅಂತ ನಿಮಗ್ ಗೊತ್ತಾದಾಗ ನೀವು ಪ್ರಶ್ನೆ ಮಾಡ್ತೀರಾ ಇಲ್ವಾ? ಅದಕ್ಕೆ ಒಂದೇ ಸಲಿ ಈಗ 500 ಎಕರೆ ಆಯ್ತು, ಮಂಜಣ್ಣ ಹೇಳ್ದಂಗೆ 9,600 ಎಕರೆಯನ್ನ ಒಂದೇ ಸಲಿ ವಶಪಡಿಸ್ಕೋಬೇಕು, ಒಂದೇ ಸಲಿ ಇಂಪ್ಲಿಮೆಂಟ್ ಮಾಡ್ತಾರಂತೆ. ದುಡ್ಡೆಲ್ಲಪ್ಪ ಅಂದ್ರೆ 87% ಸಾಲ. ಅಲ್ಲಪ್ಪ, ನೀವು ಇಲ್ಲಿ 33,000 ಕೋಟಿ ಲಾಭ ಮಾಡೋದಕ್ಕೆ ಮುಂದಿದು 33 ಹೋಗಿ 1 ಲಕ್ಷ ಕೋಟಿ ಲಾಭ ಮಾಡ್ತಿರೋ ದೇವರೇ ಬಲ್ಲ, ನಮ್ಗೆ ಗೊತ್ತಿಲ್ಲ. ನಿಮ್ಮ ಲಾಭದ ನಿಮ್ಮ ಒಳಗಡೆ ಲೆಕ್ಕಾಚಾರದ ಹಿತದೃಷ್ಟಿಯಿಂದ BMRDA ಒಳಪಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಗರದ ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನ ನೀವೇನಾರು ನಾಗರಿಕರಿಗೆ ಕೇಳಿದ್ರ? ಟ್ಯಾಕ್ಸ್ ಕಟ್ತಕ್ಕಂಥ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ನಾವು ಇದನ್ನ ಅಡ ಇಡ್ಲಿಕ್ಕೆ ಹೋಗ್ತಾ ಇದೀವಿ, BMRDA ಒಂದು ಆಸ್ತಿಪಾಸ್ತಿನ ನಿಮ್ ಸಹಮತ ಇದೆಯಾ ಅಂತಕ್ಕಂಥದ್ದು ಏನಾದ್ರೂ ಸರ್ಕಾರ ಕೇಳಿದ್ರ ಬೆಂಗಳೂರಿನ ಜನತೆಗೆ? BDA ಇಂದ 2,000 ಕೋಟಿ ಈಕ್ವಿಟಿ, BMRDA ಇಂದ 3,650 ಕೋಟಿ ರೂಪಾಯಿ ಅಡ ಇಟ್ಟವ್ರೆ ಗ್ಯಾರಂಟಿ. ಈ NOC ಬರೋವರೆಗೂ ಅದು ಮಾರಂಗೂ ಇಲ್ಲ, ಲೀಸ್ಗೂ ಕೊಡಂಗಿಲ್ಲ. ಹೆಚ್ಚು ಕಮ್ಮಿ 87% ಸಾಲ. 87% ಯಾರನ್ನ ಕೇಳಿ ತಗೊಂಡ್ರಿ? ಉದ್ದಾರಕ್ಕೋಸ್ಕರ ಮಾಡ್ತಿದ್ದೀರಿ, ಗೊತ್ತೇ ಇಲ್ಲ. ಅಡ ಇಟ್ರಿ, ಇನ್ನ ಅಲ್ಲೆಲ್ಲೋ BDA ನಲ್ಲಿ 2,000 ಕೋಟಿ ಈಕ್ವಿಟಿ. ಅದೇ ಈಕ್ವಿಟಿನ ಏನಾರು ನಮ್ ರೈತರು ಕೊಡ್ರಪ್ಪ. ರೈತರಿಗೆ ಏನಾರು ಈಕ್ವಿಟಿ ಸೈನ್ ಮಾಡಿಸಿದೀರಾ? ಇಲ್ಲೆಲ್ಲ ಓದ್ತಾ ಹೋಗ್ತೀನಿ ಬೇಕಾದ್ರೆ ನಿಮಗೆ. ಹಣಕಾಸಿನ ಇಲಾಖೆಯ ಅಧಿಕಾರಿಗಳು 9,000 ಕೋಟಿ ಗ್ಯಾರಂಟಿ ಸರ್ಕಾರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಇದನ್ನ ಗಾಳಿಗೆ ತೂರಿ ಮಾನ್ಯ ಹಿಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಡಿಸ್ತಾರೆ. 9,000 ಕೋಟಿ ಸರ್ಕಾರದ